ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ನಮ್ಮ ಪಕ್ಷದ ಹಿರಿಯ ನಾಯಕರು ಈ ಕಳೆದ ಒಂದೆರಡು ತಿಂಗಳಿಂದ ನಗರದಲ್ಲಿ ನಡೆದಂತಹ ಸಹಕಾರಿ ಸಂಘಗಳಿಗಿರ್ಬೋದು, ಬೇರೆ ಬೇರೆ ಸಂಘ ಸಂಸ್ಥೆಗಳಿಗಿರ್ಬೋದು ಜಯವನ್ನು ಗಳಿಸಿದಂತ ಅವರ ಸ್ವಂತ ಶಕ್ತಿಯಿಂದ ಗೆದ್ದು ನಮ್ಮ ಪಕ್ಷದ ಸೇವೆಯನ್ನು ಮಾಡಿದಂತಹ ಮಹನೀಯರಿಗೆ, ನಾಯಕರಿಗೆ ನಮ್ಮ ಪಕ್ಷದ ಕಚೇರಿಯಲ್ಲಿ, ಪಕ್ಷದ ವೇದಿಕೆಯಲ್ಲಿ ಗೌರವವನ್ನು ಸಲ್ಲಿಸುವಂತಹ ಒಂದು ಸುಸಂದರ್ಭ. ನೀವೆಲ್ಲರೂ ಕೂಡ ನಮ್ಮ ಪಕ್ಷದ ನಾಯಕರಾದ್ದರಿಂದ ನಮ್ಮ ಪಕ್ಷದ ಶಕ್ತಿಯೂ ಕೂಡ ಈ ನಗರದಲ್ಲಿ ಹೆಚ್ಚಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸುತ್ತೇನೆ. ನಾವೆಲ್ಲರೂ ಕೂಡ ನಿರ್ದೇಶಕರಾಗಿ, ಅಧ್ಯಕ್ಷರಾಗಿ, ಪದಾಧಿಕಾರಿಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದೀವಿ. ನೀವು ನಿಮ್ಮ ಜವಾಬ್ದಾರಿ ಕೂಡ ಹೆಚ್ಚನ್ನು ಮಾಡಿಕೊಂಡು ನಿಮ್ಮ ಹತ್ರ ಬಂದಂತಹ ನಾಗರಿಕ ಬಂಧುಗಳಿಗೆ ಮಾಡುವಂತಹ ಸಹಾಯ, ಅವರನ್ನ ಸ್ಪಂದಿಸುವ ರೀತಿ, ನಮ್ಮ ಪಕ್ಷದ ಗೌರವವನ್ನು ಕೂಡ ಬೆಳೆಸುವಂತಹ, ಉಳಿಸಿ ಬೆಳೆಸುವಂತಹ ಕೆಲಸ ಕೂಡ ನೀವು ಹೆಚ್ಚು ಮಾಡಲಿಕ್ಕೆ ಸಮಯವನ್ನು ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ಎಲ್ಲರಿಗೂ ಪ್ರಾರ್ಥನೆಯನ್ನು ಮಾಡ್ತೇನೆ. ಎಲ್ಲರಿಗೂ ಗೊತ್ತು, ಇವತ್ತು ಯಾವ ಸೊಸೈಟಿಲಿ ಒಬ್ಬ ಡೈರೆಕ್ಟ್ ಆಗಬೇಕು ಅಂದರೆ ನೀವು ಅಷ್ಟು ಪಾಪ್ಯುಲರ್ ಆಗಿರಬೇಕು. ಬರೀ ಹಣ ಒಂದ್ರಲ್ಲೂ ಗೆಲ್ಲಕ್ಕೆ ಆಗೋದಿಲ್ಲ, ಹಣನೂ ಬೇಕು, ಆದರೆ ಹಣದಲ್ಲಿ ಗೆಲ್ಲಕ್ಕೆ ಆಗಲ್ಲ. ನೀವು ಎಷ್ಟು ಜನರಿಗೆ ಸಹಕಾರ, ಅವ್ರ ಜೊತೆ ಮಿಕ್ಸ್ ಆಗಿರ್ತೀರೋ ಅಷ್ಟು ಸುಲಭವಾಗಿ ಗೆಲ್ಬೋದು. ಮತ್ತೆ ಮುಂದೆ ಬರ್ತಕ್ಕಂಥದ್ದು, ನಾವು ಮುಂದಿನ ಚುನಾವಣೆಗಳಲ್ಲಿ ನಾಳೆ ಅಸೆಂಬ್ಲಿ ಎಲೆಕ್ಷನ್ ಬಂತು ಅಂತ ಇಟ್ಕೊಳ್ಳಿ, ಆಗ ಇದೇ ಮೈತ್ರಿ ಮುಂದುವರಿತು ಅಂತ ಇಟ್ಕೊಳ್ಳಿ. ನಾವು ನಮಗೆ ಬೇಕು ಈ ಶಿವಮೊಗ್ಗ ಕ್ಷೇತ್ರ ಅಂತ ಕೇಳಬೇಕಾದ್ರೆ ನಮ್ಮಲ್ಲಿ ಎಷ್ಟು ಜನ ಕಾರ್ಪೊರೇಟ್ ಇದ್ದಾರೆ ನೋಡ್ತಾರೆ BJPಯವರು. ನಾವು ಬರೀ ಎಲ್ಲ ಒಂದು 4-5 ಜನ ಇದ್ದರೆ ನಮಗೆ ಕೊಡೋದಿಲ್ಲ ಅವರು. ಆದ್ದರಿಂದ ನಾನೀಗ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ, ನೀವೆಲ್ಲರೂ ಇಲ್ಲಿ ಹೆಚ್ಚು ಕಡೆ ಬಂದಾಗ ಎಲ್ಲರೂ ಕಾರ್ಪೊರೇಟರ್ ಆದಂಥ ಶಕ್ತಿ ಇದ್ದವ್ರು, ನನಗೆ ಗೊತ್ತು, ನಿಮ್ಗೆ ಆ ಶಕ್ತಿ ಇದೆ. ನೀವು ಇವತ್ತಿನಿಂದನೇ ಯಾರ್ಯಾರು ಕಾರ್ಪೊರೇಷನ್ ಮುಂದೆ ಚುನಾವಣೆಗೆ ನಿಲ್ಲಬೇಕು ಅಂತ ಮನಸ್ಸಿದ್ರು, ಈಗನಿಂದನೇ ನೀವು ಕೆಲಸ ಶುರು ಮಾಡಬೇಕು. ಚುನಾವಣೆ ಡಿಕ್ಲೇರ್ ಆದಮೇಲೆ ಏನು ಮಾಡಲಿಕ್ಕಾಗಲ್ಲ, ಅವಾಗ ಸಮಯ ಸಾಕಾಗೋದಿಲ್ಲ. ಈಗನಿಂದನೇ ನಾವು ಕನಿಷ್ಠ ಒಂದು 30ರಲ್ಲಿ ಒಂದು 15 ಸೀಟು ನಾವು ಗೆದ್ದರೆ ಹಾಗೆ ನಾವು ನಮಗೆ ಬೇಕು ಅಸೆಂಬ್ಲಿ ಕ್ಷೇತ್ರ ಕೇಳ್ಬೋದು. ನಾವೆಲ್ಲೊಂದು 4-5 ಇದ್ದರೆ ನಮ್ಗೆ ಕೇಳೋದು ನಮಗೆ ವಯಸ್ಸಿಲ್ಲ. ಆದ್ದರಿಂದ ನಾನು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀನಿ, ಯಾರ್ಯಾರಿಗೆ ಚುನಾವಣೆಗೆ ಕಾರ್ಪೊರೇಷನ್ ನಿಲ್ಲಬೇಕಂತಿದೆಯೋ ಅವ್ರು ಈಗಲಿಂದನೇ ಪ್ರಾರಂಭ ಮಾಡಬೇಕು. ನಂತರ ಬೂತ್ನಲ್ಲಿ ಒಳ್ಳೆ ಕಮಿಟಿ ಮಾಡಬೇಕು. ನಿಮಗೆ ಓಟನ್ನು ನಿಮಗೆ ಕೊಡಿಸುವಂಥ ಕಮಿಟಿ ಮಾಡಬೇಕು. ಅಲ್ಲಿ ಯಾರು ನಮಗೆ ಪಾಪ್ಯುಲರ್ ಆಗಿದ್ದಾರೆ ಅಂಥವನ್ನ ತಗೊಳ್ಬೇಕು. ಎಲ್ಲ ಜಾತಿ, ಮಹಿಳೆಯರಿಗೆ ಎಲ್ಲರಿಗೂ ಆ ಕಮಿಟಿಯಲ್ಲಿ ಅವಕಾಶ ಕೊಡಬೇಕು. ಆ ಥರ ಬೂತ್ ಕಮಿಟಿಗಳು ಮಾಡಿಕೊಂಡು ನಿಮ್ಮ ವಾರ್ಡನ್ನು ನೀವು ಈಗಲೇ ಕೈ ತಗೋಬೇಕು. ಇಲ್ಲದೇ ಇದ್ದರೆ ನಾವು ಮತ್ತೆ ಶಿವಮೊಗ್ಗದಲ್ಲಿ ನಾವು ಏನು ಮಾತಾಡಬೇಕು.